ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದ್ದು. ನಾನು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಮಾಡ್ತೀನಿ ಮನೇಲಿ ಅಂತ ಸಿಂಪಲಾಗೆ ಮಾಡೋದು. ನಮ್ಮ ಮನೇಲಿ ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾವು. ನೈಟೇ ಅಂದರೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ನೈವೇದ್ಯ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟೆ. ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಕಡಲೆಕಾಯಿ ಮತ್ತು ಗೆಣಸು ಅವರೆಕಾಯಿ ಸ್ವಲ್ಪ ಹಾಕ್ತೆ. ಇನ್ನೊಂದು ಸ್ವಲ್ಪ ಅವರೆಕಾಯಿನ ಬಿಡಿಸ್ಬಿಟ್ಟು ಎತ್ತಿಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಇವತ್ತು. ಆಮೇಲೆ ಒಂದು ಸ್ವಲ್ಪ ಎತ್ತಿಕ್ಕಿದ್ದೆ ಅವರೆಕಾಳನ್ನೆಲ್ಲ ಸಾಂಬಾರು ಮಾಡೋಕ್ಕೆ ಅಂತಂದ್ಬಿಟ್ಟು. ಒಂದು ಸ್ವಲ್ಪ ಕುಕ್ಕರ್ ಕೂಗೋಷ್ಟೊತ್ತಿಗೆ ಅದೆಲ್ಲ ಬೇಯೋಷ್ಟೊತ್ತಿಗೆ ನಾನು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಆಚೆಗಡೆ ಬಂದ್ಬಿಟ್ಟು ಒಂದು 4:15 ಆಗಿಬಿಟ್ಟಿತ್ತು. ಆವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆಗಡೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಅರ್ಶಿನ ಕುಂಕುಮ ಹೂವು ರಂಗೋಲಿ. ಇವತ್ತು ಬಂದು ಸ್ವಲ್ಪ ಗ್ರ್ಯಾಂಡಾಗಿ ರಂಗೋಲಿನ ಹಾಕ್ತಿರೋದು, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಬೇಗ ಎದ್ದಿರೋದು ಇವತ್ತು. ರಂಗೋಲಿ ಕೂಡ ಬಿಡಿಸಿದ್ದಾಯಿತು. ಹಂಗೆ ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ರಂಗೋಲಿನ ಬಿಡಿಸ್ತೀನಿ. ಯಾಕೆಂದರೆ ಅದು ಹೂವು ಹಾಕ್ಬೇಕಾದ್ರೆ ಕೆಳಗಡೆ ಎಲ್ಲ ಉದುರುತ್ತಲ್ವ, ಅದಕ್ಕೋದು ಮತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಫಸ್ಟ್ ಬಾಗಿಲಿಗೆ ತೋರಣ ಎಲ್ಲ ಹಾಕ್ಬಿಟ್ಟು ಆಮೇಲೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ತೀನಿ ನಾನು. ಈ ಸಲ ಬೇವು ಬೆಲ್ಲ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ತೊಗೊಬಂದಿದ್ದೆ. ಎಲ್ಲ ಸಪ್ರೇಟಾಗಿ ತೊಗೊಬಂದ್ಬಿಟ್ಟು ನಾನೇ ಮಿಕ್ಸ್ ಮಾಡಿಬಿಟ್ಟು ಹಂಚ್ಬೇಕು ಅನ್ನೋದು ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ಸಪ್ರೇಟಾಗೆ ತೊಗೊಬಂದಿದ್ದೆ. ಸ್ವಲ್ಪ ಎಳ್ಳನ್ನ ರೋಸ್ಟ್ ಥರ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ಕೊಬ್ಬರಿ ಇರುತ್ತಲ್ವ ಅದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೆ. ಹೆಚ್ಕೊಂಡಿದ್ದಾಗಿತ್ತು ಎಲ್ಲ ಮಿಕ್ಸ್ ಮಾಡಿದೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಗೋಷ್ಟೊತ್ತಿಗೆ ಒಂದು 5:15 5:45 ಆಗೋಗಿತ್ತು. ಆಮೇಲೆ ದೇವ್ರಿಗೆಲ್ಲ ಹೂವು ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಆಮೇಲೆ ಹೂವು ಎಲ್ಲ ಹಾಕ್ಬಿಟ್ಟು ಬಂದೆ. ಹೂವು ಎಲ್ಲ ಹಾಕಿ ಬಂದಾದಮೇಲೆ ಆಮೇಲೆ ನೈವೇದ್ಯ ಇಡೋಣ ಅಂತ ಅಂದ್ಬಿಟ್ಟು ಸಣ್ಣ ಬಟ್ಲಿಗೆಲ್ಲ ನೈವೇದ್ಯ ಏನೇನು ಇಡಬೇಕು ಅಂತ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆನೂ ಕೂಡ ಮುಗೀತು. ಪೂಜೆನೂ ಕೂಡ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಆಚೆಗಡೆ ಬಂದು ನೋಡಿದೆ, ಫುಲ್ ರಂಗೋಲಿನ ತೋರಿಸೋಣ ಅಂತ ಅಂದ್ಬಿಟ್ಟು. ಫುಲ್ ತೋರಿಸಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋದಲ್ಲೆಲ್ಲ. ಸ್ವಲ್ಪ ಕಾಫಿ ಕಾಯಿಸೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದಮೇಲೆ ಕಾಫಿ ಕಾಸಾದ್ಮೇಲೆ 2 ಸಾಂಬಾರು ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಅವರೆಕಾಳು ಸಾಂಬಾರು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಕಾಫಿನೂ ಕುಡ್ದಾಯಿತು. ಕಾಫಿ ಕುಡ್ದಾದ್ಮೇಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಆಮೇಲೆ ಅವರೆಕಾಳು ಮಸಾಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದು ಅಂದರೆ ಏನೇನು ಬೇಕು ಅಂದರೆ ಮಸಾಲೆಗೆ ಏನೇನು ಬೇಕು ಅಂತಂದರೆ 2 ಈರುಳ್ಳಿ, 1 ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ತೆಂಗಿನಕಾಯಿ. ನಾನು ಬಂದಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ 2 ಆದರೆ ಖಾರದ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಆ ಮಸಾಲೆ ಏನೇನು ಬೇಕು ಅಂದರೆ ಒಂದೊಂದು ಸ್ಪೂನ್ ಧನಿಯಾ, ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಗೋಡಂಬಿ ಇದ್ದರೂ ಕೂಡ ಗೋಡಂಬಿ ಹಾಕೋಬೋದು. ನನ್ನ ಹತ್ರ ಗೋಡಂಬಿ ಇರಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಪಪ್ಪು ಅಂದರೆ ಸ್ವಲ್ಪ ತಿಕ್ನೆಸ್ಗೋಸ್ಕರ ಕಡಲೆಪಪ್ಪನ್ನ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಅಂದರೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಒಂದು 5 ನಿಮಿಷ ಅದರಲ್ಲೇ ಅಂದರೆ ಬಿಸಿಲೇ ಗ್ಯಾಸ್ ಆಫ್ ಮಾಡಿರಬೇಕು. ಆಮೇಲೆ 1 ಕಪ್ ತೆಂಗಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ಅದೆಲ್ಲ ಆಗಿದ ತಕ್ಷಣ 1 ಪ್ಯಾಕೆಟ್ ಚಿಕನ್ ಮಸಾಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಇದಕ್ಕೋಸ್ಕರ ಚಿಕನ್ ಮಸಾಲ 1 ಪ್ಯಾಕೆಟ್ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ರೋಸ್ಟ್ ಮಾಡಿಕೊಂಡು ಅದರ ಬಿಸಿಯಲ್ಲೇ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸಣ್ಣಕ್ಕೆ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಒಂದು ಕಡೆ ರುಬ್ಬಿಟ್ಕೊಂಡಿದ್ದ ತಕ್ಷಣವೇ ಈಗ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಮತ್ತು ಸಾಸಿವೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಅವರೆಕಾಳು ಕೂಡ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೇ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ, ಹಸಿ ಫ್ಲೇವರ್ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿರೋ ಒಂಥರ ಫ್ಲೇವರ್ ಬರುತ್ತೆ ಅಂಥವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ನಾನು ಇಟ್ಕೊಂಡಿರ್ತೀವಲ್ಲ ಸಣ್ಣಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡೆ, ಸ್ವಲ್ಪ ತಿಕ್ನೆಸ್ಸು ನಮಗೆ ಹೆಂಗೆ ಬೇಕೋ ಹಂಗೆ. ನನಗೆ ಸ್ವಲ್ಪ ಮಧ್ಯಾಹ್ನಕ್ಕೂ ಆಗಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಅದರಲ್ಲೇ ಕುದಿಸ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಉಪ್ಪು ಅಂದರೆ ಇವಾಗಲೇ ನೋಡ್ಕೋಬೇಕು. ಆಮೇಲೆ ಒಂದು 2 ವಿಸಿಲ್ 3 ವಿಸಿಲ್ ಕೂಗಿಸ್ಬಿಟ್ಟು ಅದಕ್ಕೆ ಅನ್ನ ಆದರೂ ಮಾಡ್ಕೊಂಬಿಡೋದು, ಮುದ್ದೆ ಏನಾದರೂ ಚೆನ್ನಾಗಿರುತ್ತೆ. ನಾನು ಬಂದು ಇವತ್ತು ಅನ್ನನೇ ಮಾಡಿದ್ದೆ. ಊಟ ಕೂಡ ಆಯಿತು. ಸಂಜೆ ಮೇಲೆ ನಮ್ಮ ಹತ್ರ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಹೋಗಿದ್ವಿ. ತುಂಬಾ ಜನ ಇದ್ದರೂ ಕೂಡ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಈ ವರ್ಷ ಸಂಕ್ರಾಂತಿ ಹಬ್ಬ ಬಂದು ಈ ರೀತಿಯಾಗಿತ್ತು. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಾಯ್.